ಉನ್ನತಿ ವರದಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇವಲ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆಲ್ಲೂ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರೇ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಮೂಲಕ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿ ಸಂಘರ್ಷ. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಒಪ್ಪೋದಿಲ್ಲ, ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ, ಜಾತಿ ಜನಗಣತಿ ವರದಿಯನ್ನು ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ, ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮ್ಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮ್ಗೇನು ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸಕ್ಕೆ ಅನುಕೂಲ. ಉನ್ನತಿ ವರದಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇವಲ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆಲ್ಲೂ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರೇ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಮೂಲಕ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿ ಸಂಘರ್ಷ. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಒಪ್ಪೋದಿಲ್ಲ, ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ, ಜಾತಿ ಜನಗಣತಿ ವರದಿಯನ್ನು ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ, ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು, ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ್ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮ್ಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮ್ಗೇನು ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸಕ್ಕೆ ಅನುಕೂಲ. ಉನ್ನತಿ ವರದಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇವಲ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆಲ್ಲೂ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರೇ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಮೂಲಕ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿ ಸಂಘರ್ಷ. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಒಪ್ಪೋದಿಲ್ಲ, ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ, ಜಾತಿ ಜನಗಣತಿ ವರದಿಯನ್ನು ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ, ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ,
ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರು ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮ್ಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮ್ಗೇನು ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸಕ್ಕೆ ಅನುಕೂಲ ಆಗ್ತದೆ. ವರದಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇವಲ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆಲ್ಲೂ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಮೂಲಕ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿ ಸಂಘರ್ಷ. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಒಪ್ಪೋದಿಲ್ಲ, ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ, ಜಾತಿ ಜನಗಣತಿ ವರದಿಯನ್ನು ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧುರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರು ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮ್ಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮ್ಗೇನು ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನ ವರದಿಯನ್ನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇವಲ ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ, ನಮಗೆಲ್ಲೂ ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ನ ನಾಯಕರ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆ ಮೂಲಕ ತಾರಕಕ್ಕೇರ್ತಾ ಇದೆ ಜಾತಿ ಜನಗಣತಿ ಸಂಘರ್ಷ. ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರು. ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿಯನ್ನು ಒಪ್ಪೋದಿಲ್ಲ, ಜಾತಿ ಜನಗಣತಿ ಗೊಂದಲದಿಂದ ಕೂಡಿದೆ, ಇದಕ್ಕೆ ವಿರೋಧವಿದೆ, ಜಾತಿ ಜನಗಣತಿ ವರದಿಯನ್ನು ಸಚಿವರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಜಾತಿ ಗಣತಿ ಪ್ರಕಾರ ಈ ಉದಾಹರಣೆಗೆ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಜನ 60,000 ಸಾಧು ಲಿಂಗಾಯತರಿದ್ದೀವಿ. ಆ ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧುರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಮೊದಲು ನಮ್ಮ ಒಂದು ಶಾಸಕರ ಸಭೆ ಕರೆದು ಶಾಸಕರ ಸಭೆ ಒಳಗೆ ಈ ಜಾತಿ ಗಣತಿ ಬಗ್ಗೆ ಈ ಆಧಾರ ಏನೇನು ಯಾವ ಲೆಕ್ಕಾಚಾರ ಯಾವ ಜಾತಿಗಳು ಎಷ್ಟೆಷ್ಟು ಅಂತ ತೋರಿಸಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರು ಒಳ್ಳೆಯದು. ಯಾಕೆಂದ್ರೆ ನಾವು ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಉತ್ತರ ಕೊಡಬೇಕಾಗ್ತದೆ. ಒಂದೇ ಸರಿ ನಾವು ಜಾತಿಗಳು ನಮ್ಗೇನು ಯಾವ ಜಾತಿ ಎಷ್ಟಿದೆ ಕೊಟ್ಟರು ಓಕೆನೆ, ನಮ್ಗೇನು ಇವ್ರದ್ದು ಕಮ್ಮಿ ಮಾಡ್ರಿ ಅವ್ರು ಜಾಸ್ತಿ ಮಾಡ್ರಿ ಅನ್ನೋದೇನಿಲ್ಲ. ಆದರೆ ನಮ್ಮ ಹತ್ರ ಚರ್ಚೆ ಮಾಡಿದ್ರೆ ನಾವು ಅದರಲ್ಲಿ ಆಗು ಹೋಗುಗಳು, ನಮ್ಮಲ್ಲಿ ಜನಗಳು ಮಾತಾಡೋಂಥ ವಿಷಯಗಳು, ನಮ್ಮ ಸಮಾಜದ ನಮ್ಮ ಗುರುಗಳು ಮಾತಾಡೋಂಥ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಅದರಲ್ಲಿ ತಪ್ಪಿದ್ರೆ ತಿದ್ದನ್ನ, ಸರಿ ಇತ್ತು ಅಂದ್ರೆ ನಮಗೆ ಸಂಜಯಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಮುಂದೆ ನಮ್ಮ ಸಮಾಜದಲ್ಲಿ ತಿಳಿಸಕ್ಕೆ ಅನುಕೂಲ ಆಗ್ತದೆ.